ಬೆಳಿಗ್ಗೆ 7:30. ನಮಸ್ಕಾರ, ನಾನು ನಿಮ್ಮ ಸತ್ಯ ಕನ್ನಡ ಟ್ರಾವೆಲರ್. ನಾವಿವತ್ತು ಒಂದು ತುಂಬ ದಿನ ಆಯಿತು ನಾನು ಯೂಟ್ಯೂಬಲ್ಲೆಲ್ಲ ವ್ಲಾಗ್ ಮಾಡಿ ಇನ್ಸ್ಟಾದಲ್ಲೇ ಇದ್ದೋದೆ. ಆದರೆ ಇನ್ನು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಸ್ ಇರೋದ್ರಿಂದ ಫುಲ್ ವ್ಲಾಗು ಮಾಡೋಕ್ಕಾಗಲಿಲ್ಲ ನನ್ನಿಂದ. ಆಮೇಲೆ ಇವತ್ತು ನಮ್ಮ ಮನೆಯಿಂದ ತೋಟದ ಕಡೆ ಒಂದು ರೌಂಡ್ ಹುಟ್ಟು ಬರೋಣ. ಸೊ ಹಳ್ಳಿ ಜೀವನ ಹೇಗಿರುತ್ತೆ ಅನ್ನೋದು ನಿಮಗೂ ನೋಡಿಸ್ತೀನಿ. ಸೊ ಬನ್ನಿ ಹೋಗೋಣ. ಸ್ವಾಮಿ ದೇವಸ್ಥಾನ ಹಿಂಗೇ ಬಂದರೆ ನೀವು ಅಲ್ಲಿ ಎಮ್ಮೆ ಕುರಿ ಶೆಡ್ಡು ಎಲ್ಲ ನೋಡ್ಬೋದು. ಸೊ ನಮ್ಮ ಮನೆಯಿಂದ ಈ ಥರ ವೆದರ್ ಇದೆ, ಒಂದು ತುಂಬ ಚೆನ್ನಾಗಿದೆ ನಮ್ಮ ಮನೆಯಿಂದ. ಓಕೆನಾ, ಬನ್ನಿ ಹೋಗೋಣ. ಇವಾಗ ನಮ್ಮ ಚಿಕ್ಕ ಮನೆ, ಚಿಕ್ಕ ಮನೆ. ನಮ್ಮ ಕೋಳಿ ನೋಡ್ತಿದ್ದೀರಲ್ಲ, ನಮ್ಮ ಕೋಳಿಯರು, ನಮ್ಮ ನಾಯಿ, ನಮ್ಮ ನಾಯಿ, ನಮ್ಮ ಮನೆ. ನಮ್ಮ ಹಳ್ಳಿಯಲ್ಲಿ 3 ಕೋಳಿಗಳು ಕಾಣಿಸಿದ್ವು ಸದ್ಯಕ್ಕೆ. ನಮ್ಮ ನಿಜ ವಿಲೇಜ್ ಲೈಫ್ ಅಂದರೆ ನನಗಂತೂ ತುಂಬ ಇಷ್ಟ. ಸಿಟಿಯಲ್ಲೆಲ್ಲ ಹೋಗಿ ಜೀವನ ಮಾಡೋಕ್ಕಾಗಲ್ಲ ಊರು ನಮ್ಮಿಂದ. ಹಳ್ಳಿಯಲ್ಲಿದ್ದು ಏನಂತೀರ ನೋಡಿ, ಆರಾಮಾಗಿ ಪೀಸಾಗಿ ಬಿಂದಾಸಾಗಿ. ಇದೇ ನಾನು ತೋಟದ ಕಡೆ ಹೋಗುವ ದಾರಿ. ಅಲ್ಲಿ ನಮ್ಮ ತೋಟಕ್ಕೆ ಬಂದಾಯಿತು. ನಮ್ಮದೇನಿಲ್ಲ, ನಮ್ಮ ಮನೆಯಿಂದ ಒಂದು 600 ಮೀಟರ್ಸ್. 600 ಮೀಟರ್ಸಾ? ಇನ್ನೂ ಜಾಸ್ತಿ ಇದೆ, ಒಂದು ಸ್ವಲ್ಪ ದೂರನೇ, ಜಾಸ್ತಿ ದೂರನೂ ಹೋಗಂಗಿಲ್ಲ ನಮ್ಮ ತೋಟದ ಕಡೆ ಎಲ್ಲ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳ್ತಾರಲ್ಲ ನಮ್ಮ ದರ್ಶನ್ ಸರು. ಸೊ ನಮ್ಮ ಹಸುನೂ ಅಷ್ಟೇ, ಇದ್ದರೆ ನೆಮ್ಮದಿಯಾಗಿ ಇರುತ್ತೆ, ಆರಾಮಾಗಿ ಅದು ಪಾಡ್ಗದು ಏನೂ ಅಂದರೆ ಅದಕ್ಕೆ ಯಾವುದೇ ಥರ ಕಷ್ಟ ಇಲ್ಲ, ಯಾವುದೇ ಥರ ನೋವು ಏನೂ ಇಲ್ಲ. ಆರಾಮಾಗಿ ಹುಲ್ಲು ತಿಂತ ಮಲಗುತ್ತಾ ನಿದ್ದೆ ಮಾಡ್ತಾ ಇಷ್ಟೇ. ಸೊ ನಮ್ಮ ಜೀವನ ಹೇಗಿರ್ಬೇಕು ಗೊತ್ತಾ, ಹಸು ಥರ ಇರಬೇಕು ಹೇಳ್ಬೇಕಂದ್ರೆ. ನಿಜ ಚೆನ್ನಾಗಿರುತ್ತೆ. ಬನ್ನಿ. ಮತ್ತು ಊಟ ಸದ್ಯಕ್ಕೆ ಏನು ಬೆಳೆ ಇಲ್ಲ, ಏನು ಬೆಳೆ ಇಟ್ಟಿಲ್ಲ ಏನೇನು, ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಇಲ್ಲ. ಸೊ ಅದಕ್ಕೆ ಬೆಳೆ ನೀಡಕ್ಕೆ ಹೋಗಿಲ್ಲ. ತೋಟ ಸುಮಾರು ಒಂದು ಎಕರೆ ಇದೆ. ಮಾವಿನ ಹಣ್ಣು ಎಲ್ಲ ಕಿತ್ತಾಯಿತು, ಈಗ ಸೀಸನ್ ಅಲ್ವಾ, ಸೊ ಎಲ್ಲ ಕಿತ್ತಾಯಿತು ಮಾವಿನ ಹಣ್ಣು. ಬನ್ನಿ ಹಾಗೆ ನೋಡಿಸ್ತೀನಿ. ನಮ್ಮ ಚಿಕ್ಕಪ್ಪ ಇವರು ಅಂತ ಇನ್ನೊಬ್ಬರನ್ನ ಕರಿತಿದ್ರಿ, ಅದು ಬೇರೆ ಯಾರೂ ಇಲ್ಲ. ನಮ್ಮ ಚಿಕ್ಕಪ್ಪನ ಮಾತ್ರ ನಾವು ಅಪ್ಪ ಅಂತ ಕರಿತಿದ್ದು. ನಮ್ಮ 2ನೇ ಅಪ್ಪ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಸಪೋರ್ಟಿವ್ ಆಗಿ ಒಂಥರ ಬೆನ್ನೆಲುಬಾಗಿ ನಿಂತಿದ್ರು. ನಾವೇನೋ ಒಂದು ಅಚೀವ್ ಮಾಡಬೇಕು, ನಮ್ಮ ಮಕ್ಕಳೇನೋ ಒಂದು ಅಚೀವ್ ಮಾಡಬೇಕು ಅಂತ ನಮ್ಮ ಚಿಕ್ಕಪ್ಪ ತುಂಬ ಆಸೆ ಇತ್ತು. ಸೊ ಅದನ್ನು ಈಡೇರಿಸ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪನ ಮಾತು ನಾವು ಅದನ್ನು ಯಾವತ್ತೂ ಮರೆಯಲ್ಲ. ಆಮೇಲೆ ಅದೇನು ಹೇಳ್ತಾರಲ್ಲ, ಹಿಂಗೆ ತುಂಬ ಒಳ್ಳೆ ವ್ಯಕ್ತಿಗಳನ್ನ ದೇವರು ಸಹಿಸಲ್ಲಂತ. ಸೊ ಅದಕ್ಕೆ ಏನೋ ಹೆಲ್ತ್ ಇಶ್ಯೂಸ್ ಬಂದು ನಮ್ಮ ಚಿಕ್ಕಪ್ಪ ಎಕ್ಸ್ಪೈರ್ಡ್ ಆದರು. ಲವ್ ಯು ಚಿಕ್ಕಪ್ಪ, ನಿಮ್ಮ ಹೆಸರು ಯಾವತ್ತು ಉಳಿಸ್ತೀನಿ, ಅದೊಂದು 100%. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಹಳ್ಳಿ ಜೀವನ, ಇನ್ನೊಂದು ಜೀವನ ನೋಡಿಸ್ತೀನಿ ನಿಮಗೆ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ನಿಮ್ಮ ಸತ್ಯ ಕನ್ನಡ ಟ್ರಾವೆಲರ್. ಬಾಯ್.